ಇದು ನಂದೊಬ್ಬಳದೇ ಪ್ರಾಬ್ಲಮ್ ಅಲ್ಲ, ಎಲ್ಲಾ ಬ್ರೌನ್ ಗರ್ಲ್ಸ್ ಇದೇ ಪ್ರಾಬ್ಲಮ್. ಬಟ್ ನಾನು ನಿಮ್ಗೆ ಇನ್ನೊಂದ್ಸತಿ ಆ ಫೋಟೋನ ತೋರಿಸಲೇಬೇಕು. ಶಿ ವಾಸ್ ಡಿಸ್ಗಸ್ಟೆಡ್ ಬೈ ಮೈ ಕಲರ್. ಐ ಲಿಟ್ರಲಿ ಹ್ಯಾವ್ 2 full bags of skincare. From there my original skincare journey started. Hi guys, welcome back to my channel. If you're new here, hi, I'm Swati. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಈ ವಿಡಿಯೋ ಅಂತೂ ನನ್ನ ಚಾನಲ್ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ವಿಚ್ ಈಸ್ my skincare routine. My skin have been through so many transformation. ನನ್ನ ಸ್ಕಿನ್ ಹೇಗೆಲ್ಲ ಏನೆಲ್ಲ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಗೊತ್ತು ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ ನನ್ನ ಬಿಫೋರ್ ಫೋಟೋನ, ಬಟ್ ನಾನು ನಿಮ್ಗೆ ಇನ್ನೊಂದ್ಸತಿ ಆ ಫೋಟೋನ ತೋರಿಸಲೇಬೇಕು. ಎಸ್ ಗಾಯ್ಸ್, ದಿಸ್ ಈಸ್ ಮೀ 10 years ಬ್ಯಾಕ್. ಎಸ್, ಐ ವಾಸ್ ದಟ್ ಗರ್ಲ್ ಹೂ ಗೆಟ್ ಆಸ್ಟ್ ಏನ್ ಸ್ವಾತಿ ಇಷ್ಟು ಕರ್ರಗಾಗ್ಬಿಟ್ಟಿದ್ಯಾ ಫ್ರಮ್ ಎವ್ರಿ ಆಂಟೀಸ್. ಇದು ನಂದೊಬ್ಬಳದೇ ಪ್ರಾಬ್ಲಮ್ ಅಲ್ಲ, ಎಲ್ಲಾ ಬ್ರೌನ್ ಗರ್ಲ್ಸ್ದು ಇದೇ ಪ್ರಾಬ್ಲಮ್. ಐ ನೋ ನಿಮ್ಮ ಲೈಫಲ್ಲೂ ಕೂಡ ಒಂದು ಆಂಟಿ ಇರ್ತಾರೆ, ಅವ್ರು ಯಾವಾಗಲೂ ಸಿಗ್ದಾಗ ಹೇಳ್ತಾ ಇರ್ತಾರೆ, ಏನಮ್ಮ ಇಷ್ಟು ಕರ್ರಗಾಗ್ಬಿಟ್ಟಿದ್ಯಾ, ಆ ಕ್ರೀಮ್ ಯೂಸ್ ಮಾಡು, ಈ ಕ್ರೀಮ್ ಯೂಸ್ ಮಾಡು ಅಂತ ಸಜೆಷನ್ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಓಕೆ ಗಾಯ್ಸ್, ಸ್ವಲ್ಪ ಜನ ಇರ್ತಾರೆ ಅವ್ರು ಹೇಗೆ ಅಂದರೆ ಬೇರೆಯವ್ರ ಲೈಫ್ ಮೇಲೆ ಅಬ್ಸೆಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ ದೆನ್ ದೇರ್ ಓನ್ ಕಿಡ್ಸ್. ಇಟ್ಸ್ ಫೈನ್ ಅಂತವ್ರನ್ನೆಲ್ಲ ಇಗ್ನೋರ್ ಮಾಡಿ ಮೇನ್ ಟಾಪಿಕ್ಗೆ ಬರೋಣ. ನನ್ನ ಸ್ಕಿನ್ ಕೇರ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಏನಾದ್ರು ನನ್ನ ಸ್ಕಿನ್ ಕೇರ್ ಜರ್ನಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಸ್ಕಿಪ್ ಟು ಸ್ಕಿನ್ ಕೇರ್ ರೂಟೀನ್ ಪಾರ್ಟ್. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಐ ವಾಸ್ ಅ ಸ್ಪೋರ್ಟ್ಸ್ ಪರ್ಸನ್. ಯಾವಾಗಲೂ ಕಾನ್ಸ್ಟೆಂಟಾಗಿ ನಾನು ಸ್ಪೋರ್ಟ್ಸ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೆ. ಡೈರೆಕ್ಟಾಗಿ ಸನ್ಲೈಟ್ ಬೀಳೋದ್ರಿಂದ ಕಂಪ್ಲೀಟಾಗಿ ಟ್ಯಾನ್ ಕೂಡ ಆಗೋಗಿದ್ದೆ. ಸ್ಕೂಲಲ್ಲಿ ಇರಬೇಕಾದ್ರೆ ನಾನು 2 ಥಿಂಗ್ಸ್ ನನ್ನ ತಲೆಯಲ್ಲಿ ಇದ್ದಿದ್ದು. 1, ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಆಡಬೇಕು, 2, ಎಕ್ಸಾಮ್ಸ್ ಚೆನ್ನಾಗಿ ಮಾಡಬೇಕು ಅಂತ. ಅದೆರಡು ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಈಗೇನಿದೆಯೋ ಈ ಸೊಸೈಟಿ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ನನಗೆ ಅವಾಗ ಗೊತ್ತೂ ಇರಲಿಲ್ಲ. ಆ್ಯಂಡ್ ನನ್ನ ಕಲರೇ ನಾನು ಒಂದು ದಿವಸ ಕ್ವಶನ್ ಮಾಡ್ಕೊಳ್ಳೋ ಥರ ಆಗತ್ತೆ ಅನ್ನೋದು ಕೂಡ ನಾನು ಥಿಂಕ್ ಮಾಡಿರಲಿಲ್ಲ. ಒಂದು ದಿವಸ ಒಂದು ವಿಲನ್ ನನ್ನ ಲೈಫಲ್ಲಿ ಎಂಟರ್ ಆಗಿ ಎಲ್ಲದನ್ನು ಚೇಂಜ್ ಮಾಡಿಬಿಟ್ರು. ಒಂದಿನ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ರು. ಎಲ್ಲರೂ ಕುತ್ಕೊಂಡು ಮಾತಾಡಬೇಕಾದ್ರೆ ಫ್ರಮ್ ನೋ ವೇರ್ ಅವ್ರ ಅಮ್ಮ ನನ್ನ ಸ್ಕಿನ್ ಕಲರ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಬರೀ ನನ್ನ ಸ್ಕಿನ್ ಕಲರ್ ಬಗ್ಗೆ ಮಾತಾಡಿದ್ರೆ ನಂಗೆ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ ಅನಿಸುತ್ತೆ. ಶಿ ವಾಸ್ ಡಿಸ್ಗಸ್ಟೆಡ್ ಬೈ ಮೈ ಕಲರ್. ಅದು ನಂಗೆ ಜಾಸ್ತಿನೇ ಕಷ್ಟ ಆಯಿತು ತೊಗೊಳಕ್ಕೆ. ಆ್ಯಂಡ್ ನನ್ನ ಫ್ರೆಂಡ್ ನನ್ನ ಪಕ್ಕದಲ್ಲಿ ಕುತ್ಕೊಂಡಿದ್ರು, ಶಿ ಡಿಡ್ ನಾಟ್ ಡಿಫೆಂಡ್ ಮೀ. ಆ್ಯಂಡ್ ನಂಗೆ ಅದು ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ರು ಕೂಡ ಮತ್ತೆ ಅವ್ರು ಅದನ್ನೇ ಮಾತಾಡ್ತಾ ಇದ್ರು. ನನಗೆ ಗೊತ್ತು ಈ ಸಿಚುವೇಶನ್ನ ನಾನು ಒಬ್ಬಳೇ ಗೋತ್ರು ಮಾಡಿಲ್ಲ, ನಿಮಗೂ ಕೂಡ ಸೇಮ್ ಸಿಚುವೇಶನ್ನ ನೀವು ತುಂಬ ಫೇಸ್ ಮಾಡಿರ್ತೀರ ಅಂತ. ಐ ನೋ ಇಟ್ಸ್ ನಾಟ್ ಫೇರ್, ಬಟ್ ಯಾ ಇಟ್ ಹ್ಯಾಪೆಂಡ್. ಮನೆಗೆ ಬಂದ್ಬಿಟ್ಟು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ನಾನು 4 ಸಿಸ್ಟರ್ಸು. ಯಾರೊಬ್ಬರು ಹತ್ಕೊಂಡು ಬಂದರೂ ನಮ್ಮ ಮಮ್ಮಿ ರಿವರ್ಸ್ ಸೈಕಾಲಜಿ ಯೂಸ್ ಮಾಡ್ತಾರೆ. ಅವ್ರು ಅಳ್ತಾ ಇದ್ದಾರೆ ಬಂದ್ಬಿಟ್ಟು ಕನ್ಸೋಲ್ ಮಾಡಲ್ಲ, ನಮ್ಮ ಮಮ್ಮಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ರೇಜಲ್ಲಿ ಏನಾಗಿದೆ ಅಂತ ಹೇಳಿ ಅಂತ. ಸೊ ಅದು ಯಾವಾಗಲೂ ವರ್ಕ್ ಆಗುತ್ತೆ. ನಾನು ಅದೇ ರೇಜಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಿಂಗೆಲ್ಲ ಹೇಳಿದ್ರು ಅಂತ. ಸೊ ನಮ್ಮ ಮಮ್ಮಿಗೆ ಅವ್ರಂಗೆ ಮಾತಾಡಿದ್ದು ಬೇಜಾರಾಯಿತು. ಬಟ್ ಸ್ಟಿಲ್ ಅವ್ರು ಹೇಳಿದ್ರು ಇಟ್ಸ್ ಓಕೆ, ಅವ್ರು ಏನೇ ಹೇಳಿರಲಿ, ಇಟ್ಸ್ ಫೈನ್, ಬಿಟ್ಬಿಡು, ಇಲ್ಲಿಗೆ ಬಿಟ್ಬಿಡು, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೋದರು. ಅವ್ರ ತಲೆಯಲ್ಲಿ ಏನಿತ್ತು ಅಂದರೆ ಜಸ್ಟ್ 14 years ಅಷ್ಟೇ ಇವಳು, ಈಗಲೇ ಬ್ಯೂಟಿ ಅದೆಲ್ಲ ತಲೆಗೆ ಹಾಕೊಂಡ್ಬಿಟ್ರೆ ಅಕಾಡೆಮಿಕ್ಸಲ್ಲಿ ಎಲ್ಲಿ ಕಮ್ಮಿ ಮಾಡಿಬಿಡ್ತಾಳು ಅನ್ನೋದು ನಮ್ಮ ಮಮ್ಮಿ ಥಿಂಕಿಂಗ್ ಆಗಿತ್ತು. ಇದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಸೆಕೆಂಡ್ ಸಿಸ್ಟರ್ ಬಂದ್ಲು. ಅವಳು ಹೇಳಿದ್ಲು ನನಗೂ ಕೂಡ ಈ ಥರ ಎಲ್ಲ ಮಾತಾಡಿದಾರೆ, ನಾನು ಹೀಗೆ ಇದ್ದೆ ಅಂತ ಹೇಳಿ ಶಿ ಇಂಟ್ರಡ್ಯೂಸ್ ಮೀ ಟು ಸಂತೂರ್ ಸೋಪ್ ಮತ್ತು ಫೇರ್ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಅಂತೂ ಎವ್ರಿ ಇಂಡಿಯನ್ ಕಿಡ್ ಬೇಸಿಕ್ ಸ್ಕಿನ್ ಕೇರ್. ನೀವು ಕೂಡ ಚೈಲ್ಡ್ಹುಡಲ್ಲಿ ಈ ಕ್ರೀಮ್ನಂತೂ ಯೂಸ್ ಮಾಡಿರ್ತೀರ. ಇದರಿಂದ ನಂಗೆ ಅಷ್ಟೇನು ರಿಸಲ್ಟ್ಸ್ ನೋಡೋಕೆ ಸಿಗಲಿಲ್ಲ. ಆ್ಯಂಡ್ ನಾನು ಸ್ಪೋರ್ಟ್ಸ್ನ ಕೂಡ ಅವಾಗ ಬಿಟ್ಟಿರಲಿಲ್ಲ, ಅದಕ್ಕೆ ನಂಗೆ ರಿಸಲ್ಟ್ಸ್ ನೋಡೋಕೆ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನಾನೇನೋ ಒಂದು ರೂಟೀನ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ 10th ಆದಮೇಲೆ ನಾನು ಸ್ಪೋರ್ಟ್ಸ್ ಆಡೋದನ್ನ ಸ್ಟಾಪ್ ಮಾಡಿದೆ. ಆ್ಯಂಡ್ ನನ್ನ ಫಸ್ಟ್ ಸಿಸ್ಟರ್ ಜೊತೆ ಮೂವಿನ ಆದೆ. ಅವಳು ನನಗೆ ಸಂತೂರ್ ಸೋಪಿಂದ ಹಿಮಾಲಯ ಫೇಸ್ ವಾಶ್ಗೆ ಸ್ವಿಚ್ ಮಾಡಿಸಿದ್ಲು. ಆ್ಯಂಡ್ ಓಲೆ ಕ್ರೀಮು ಮತ್ತು ಎಲೈಟಿನ್ ಕಾಂಪ್ಯಾಕ್ಟ್ನ ಕೂಡ ಅವಳೇ ನಂಗೆ ಇಂಟ್ರಡ್ಯೂಸ್ ಮಾಡಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲೈಟಿನ್ ಪೌಡರ್ನ ನಾನು ಈಗಲೂ ಕೂಡ ಯೂಸ್ ಮಾಡ್ತಾನೆ. ಇಟ್ ಈಸ್ ದ ಬೆಸ್ಟ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಡೈಲಿ ಬೇಸಿಸ್ಗೆ ಯೂಸ್ ಮಾಡೋಕ್ಕೆ. ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ನನ್ನ ಸ್ಕಿನ್ ಮೇಲೆ ಇನ್ಸೆಕ್ಯೂರಿಟೀಸ್ ಜಾಸ್ತಿ ಆಗೋಗಿತ್ತು. ಈ ಇನ್ಸೆಕ್ಯೂರಿಟಿದು ಕ್ರೆಡಿಟ್ಸ್ ಎಲ್ಲದೂ ಟು ಆಲ್ ದ ಪೀಪಲ್ ಹೂ ಮೇಡ್ ಮೀ ಫೀಲ್ ದಟ್ ಬ್ರೌನ್ ಸ್ಕಿನ್ ಇರೋದೇ ಪ್ರಾಬ್ಲಮ್ ಅಂತ. ಕಾಲೇಜಲ್ಲಿ ನಿಮಗೆ ಗೊತ್ತು ಹುಡುಗಿರೆಲ್ಲ ಹೇಗಿರ್ತಾರೆ ಅಂತ. ಸೊ ನಾನು ಯಾವಾಗಲೂ ಕುತ್ಕೊಂಡು ಥಿಂಕ್ ಮಾಡ್ತಾ ಇದ್ದೆ, ಅವ್ರು ಎಷ್ಟು ಚೆನ್ನಾಗಿರ್ತಾರೆ, ಅವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಇದನ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ಥಿಂಕ್ ಮಾಡ್ತಾ ಇದ್ದೆ. ಬಟ್ ನನಗೊಂದು ಲೇಟರ್ ರಿಯಲೈಸ್ ಏನಾಯಿತು ಅಂದರೆ, ಎಲ್ರಿಗೂ ಅವ್ರದ್ದೇ ಆದಂಥ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಫ್ಲಾಸ್ ಇರುತ್ತೆ. ಬಟ್ ನಿಮ್ಮ ಇನ್ಸೆಕ್ಯೂರಿಟೀಸ್ನ ನೀವು ಹೆಂಗೆ ಕ್ಯಾರಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಸರೌಂಡಿಂಗಲ್ಲಿ ಇದ್ದಿದ್ದ ಗರ್ಲ್ಸಿಂದ ನಾನು ಒಂದು ಏನು ಲೆಸನ್ ಕಲ್ತ್ಕೊಂಡೆ ಅಂದರೆ, ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ನಾವು ಕಾನ್ಫಿಡೆಂಟ್ ಆಗಿರಬೇಕು. ಆ್ಯಂಡ್
ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಐ ಮೆಟ್ ಅಪ್ ದಿ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. ನೆಕ್ಸ್ಟ್ ನಾನು ಡಿಗ್ರಿಗೆ ಜಾಯ್ನ್ ಆದಾಗಂತೂ ಸ್ಕಿನ್ ಕೇರ್ ತುಂಬಾನೇ ವೈರಲ್ ಆಗೋಗಿತ್ತು. ಎಲ್ಲ ಇನ್ಫ್ಲೂಯೆನ್ಸರ್ಸು ಪ್ರಮೋಟ್ ಮಾಡ್ತಾ ಇದ್ರು. ಅದನ್ನೆಲ್ಲದನ್ನು ನೋಡ್ತಾ ಇದ್ದೆ, ಬಟ್ ಅದನ್ನ ನಾನು ಟ್ರೈ ಮಾಡುವಂಥ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ಇರೋದನ್ನೆಲ್ಲ ಕಳ್ಕೊಂಡ್ಬಿಡ್ತೀನೋ ಅನ್ನೋದು ನನ್ನೊಂದು ಥಿಂಕಿಂಗ್ ಆಗಿತ್ತು. ಬಟ್ ಇನ್ಫ್ಲೂಯೆನ್ಸರ್ಸಿಂದ ನಾನು 2 ಥಿಂಗ್ಸ್ನ ನಾನು ಕಲ್ತ್ಕೊಂಡಿದ್ದು ಏನು ಅಂದರೆ, ಒಂದು ಮೇಕಪ್ನ ರಿಮೂವ್ ಮಾಡದೆ ಮಲ್ಕೋಬಾರ್ದು ಅಂತ, ಸೆಕೆಂಡ್ ಒನ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ನಾನು ಅವಾಗ ಯೂಸ್ ಮಾಡ್ತಾ ಇದ್ದೆ ಸನ್ಸ್ಕ್ರೀನ್ ಬಂದ್ಬಿಟ್ಟು ಲೋಟಸ್, ತುಂಬಾನೇ ಆಯಿಲಿನೆಸ್ನ ಬಿಡ್ತಾ ಇತ್ತು. ಸೊ ಏನು ಮಾಡ್ತಾ ಇದ್ದೆ ಅಂದರೆ, ಚಿಕ್ಕದಾಗ ಒಂದೇ ಒಂದು ಡಾಟ್ನ ತೊಗೊಂಡು ಫುಲ್ ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ಫೇಸ್ಗೆ ಹಾಕೋತಾ ಇದ್ದೆ. ಬಿಕಾಸ್ ಅದು ತುಂಬಾನೇ ಆಯಿಲಿನೆಸ್ ಥರ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಇವೆರಡಂತೂ ಬೇಸಿಕ್ ಸ್ಕಿನ್ ಕೇರ್ ಟಿಪ್ಸ್ ಎಲ್ಲರೂ ಫಾಲೋ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಎಷ್ಟೇ ಟೈಮ್ ಆಗಿದ್ರೂ ನೀವು ಹಾಕಿರೋ ಮೇಕಪ್ ರಿಮೂವ್ ಮಾಡದೆ ಮಲ್ಕೊಳಕ್ಕೆ ಹೋಗಬೇಡಿ. ಇಟ್ ಡ್ಯಾಮೇಜಸ್ ಯುವರ್ ಸ್ಕಿನ್. ಆ್ಯಂಡ್ ಇನ್ನು ಸನ್ಸ್ಕ್ರೀನಿಗೆ ಬಂದರೆ, ಸನ್ಸ್ಕ್ರೀನ್ನ ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತಿರೋ ಅಷ್ಟೇ ಒಳ್ಳೆಯದು. ಯಂಗ್ ಏಜಿಂದ ಹಿಡಿದು ಓಲ್ಡ್ ಏಜ್ ತನಕನೂ. ಆ್ಯಂಡ್ ಇವನ್ ಮೆನ್ ಶುಡ್ ಯೂಸ್ ಸನ್ಸ್ಕ್ರೀನ್ ಬಿಕಾಸ್ ಎಲ್ರಿಗೂ UV ರೇಸಿಂದ ಪ್ರೊಟೆಕ್ಷನ್ ಬೇಕೇ ಬೇಕು. ಈ ಕಾನ್ಸೆಪ್ಟ್ನ ಹುಡುಗರು ಅರ್ಥ ಆಗೋ ಥರ ಹೇಳೋದು ಸ್ವಲ್ಪ ಕಷ್ಟನೇ, ಬಿಕಾಸ್ ಅವ್ರ ತಲೆಯಲ್ಲಿ ಆಲ್ರೆಡಿ ಇರುತ್ತೆ ಈ ಕ್ರೀಮ್ ಎಲ್ಲ ಅದನ್ನು ಹುಡುಗರಿಗಲ್ಲ ಅಂಥವ್ರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕ್ರೀಮ್ ಎಲ್ಲ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ನಾಟ್ ಮೇಕ್ ಯು ಲೆಸ್ ಮ್ಯಾಸ್ಕ್ಯುಲಿನ್. ನಾವು ಹುಡುಗಿರು ಏನು ಮಾಡಬೇಕು ಅಂದರೆ, ಹುಡುಗರಿಗೆ ಅರ್ಥ ಆಗೋ ಥರ ನಾವೇ ಹೇಳಬೇಕು. ನಿಮ್ಮ ಅಪ್ಪ, ನಿಮ್ಮ ಅಣ್ಣ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್, ನಿಮ್ಮ ಬಾಯ್ ಫ್ರೆಂಡ್, ನಾವು ಅವ್ರಿಗೆ ಸ್ವಲ್ಪ 1-2 ದಿವಸ ಫೋರ್ಸ್ಫುಲ್ಲಾಗಿ ಹಾಕಿದ್ರೆ ಅದ್ರದ್ದು ಬೆನಿಫಿಟ್ಸ್ ಅವ್ರಿಗೆ ಗೊತ್ತಾಗಿ ಅವರೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರುಗಳನ್ನೂ ಸ್ವಲ್ಪ ಹೇಗೋ ಕನ್ವಿನ್ಸ್ ಮಾಡಿಬಿಡ್ಬೋದು. ಬಟ್ ಇನ್ನೊಂದು ಕ್ಯಾಟಗರಿ ಇರ್ತಾರೆ, ಅದವ್ರು ನಮ್ಮಮ್ಮ. ಅಂಥವ್ರನ್ನ ಮಾತ್ರ ನಮ್ಗೆ ಆಗೋದೇ ಇಲ್ಲ ಕನ್ವಿನ್ಸ್ ಮಾಡೋಕ್ಕೆ. ನಾವೇನಾದರೂ ಹೋಗಿ ಹೇಳಿದ್ರೆ ಈ ಥರ ಇಲ್ಲ, ಈ ಥರ ಯೂಸ್ ಮಾಡಬೇಕು ಅಂತ ಏನಾದ್ರು ಹೇಳಿದ್ರೆ, ನಮ್ಮ ಕಾಲದಲ್ಲಿ ಇದೆಲ್ಲ ಏನು ನಾವು ಯೂಸ್ ಮಾಡ್ತಾ ಇರಲಿಲ್ಲ, ಅವಾಗೆಲ್ಲ ಚೆನ್ನಾಗೇ ಇತ್ತು ಅಂತ ಹೇಳ್ತಾರೆ. ನಿಮ್ಮ ಕಾಲದಲ್ಲಿ ಓಝೋನ್ ಲೇಯರ್ ತೂತೋಗಿರಲಿಲ್ಲ, UV ರೇಸು ಡೈರೆಕ್ಟಾಗಿ ಬೀಳ್ತಾ ಇರಲಿಲ್ಲ ಅಂತೆಲ್ಲ ನಾವೇ ಕನ್ವಿನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇದೆಲ್ಲ ಡೈಲಾಗು ನಮ್ಮ ಅಮ್ಮನ ಕನ್ವಿನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಇದೆಲ್ಲ ಹೇಳಿ ಸ್ವಲ್ಪ ಅರ್ಥ ಆಗೋ ಥರ ಹೇಳಿದ್ಮೇಲೆ ಈಗ ಕನ್ವಿನ್ಸ್ ಆಗಿದ್ದಾರೆ. ಆ್ಯಂಡ್ ಶಿ ಸ್ಟಾರ್ಟೆಡ್ ಯೂಸಿಂಗ್. ಅವ್ರು ಮಾಡಲ್ಲ ಅಂದ್ರೂ ನಾವೇ ಇನಿಷಿಯೇಟಿವ್ ತಗೋಬೇಕು ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ವ್ಸ್ ಆ್ಯಂಡ್ ಅವರ್ ಲವ್ಡ್ ಒನ್ಸ್. ಇಂಟರ್ನ್ಶಿಪ್ಪಲ್ಲಿ ಐ ಮೆಟ್ ಮೈ ಸ್ಕಿನ್ ಕೇರ್ ಗುರು, ದಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಐಶು. ಒಂದು ದಿವಸ ಏನಾಯಿತು ಅಂದರೆ, ಈಚೆ ನಿಂತ್ಕೊಂಡಿದ್ರಿ, ಫುಲ್ ಸ್ಕಿನ್ ಎಲ್ಲ ಸ್ವಲ್ಪ ಪೀಲ್ ಆಗ್ತಾ ಇತ್ತು. ಅವ್ಳು ಬಂದ್ಬಿಟ್ಟು ನನಗೆ ಕೇಳಿದ್ಲು, ಇನ್ನೂ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿಲ್ವಾ ಅಂತ. ಅವಾಗ ನಾನು ಹೇಳಿದೆ, ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ 5 ಲೇಯರ್ಸ್ ಎಲ್ಲ ಸ್ಕಿನ್ ಕೇರ್ ಮಾಡಬೇಕು ಅಂತ, ಬಟ್ ಅದನ್ನು ನಾನು ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ನಂಗೆ ಧೈರ್ಯ ಬಂದಿಲ್ಲ ಅಂತ ಅವಳ ಹತ್ರ ಹೇಳಿದಾಗ ಅವಳು ಹೇಳಿದ್ಲು ನನಗೆ, ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಂಗೆ ತುಂಬಾ ಬೆನಿಫಿಟ್ಸ್ ಅದರಿಂದ ಸಿಗ್ತಾ ಇದೆ, ನೀನು ಕೂಡ ಸ್ಟಾರ್ಟ್ ಮಾಡು ಅಂತ ಹೇಳಿದ್ಲು. ಪಕ್ಕದಲ್ಲೇ ಕುತ್ಕೊಂಡು ಎಲ್ಲದನ್ನು ಆರ್ಡರ್ ಮಾಡಿದ್ಲು. ಮಾಯ್ಶ್ಚರೈಸರ್ ಇದು, ಟೋನರ್ ಇದು ತಗೋ ಅಂತ ಎಲ್ಲ ಒಂದೊಂದೇ ಟಿಕ್ ಮಾಡಿಕೊಂಡು, ಸನ್ಸ್ಕ್ರೀನ್ ಇದು ತಗೋ ಅಂತ ಎಲ್ಲ ಹೇಳಿ ಅವಳು ಟಿಕ್ ಮಾಡಿ ಆರ್ಡ್ರ್ ಕೂಡ ಮಾಡಿದ್ಲು. ಆರ್ಡ್ರ್ ಮಾಡಿ ಅದು ಬಂದಮೇಲೆ ಕೂಡ ಹೀಗೆ ಯೂಸ್ ಮಾಡಬೇಕು, ಈ ಥರನೇ ಡ್ಯಾಪ್ ಮಾಡಬೇಕು ಅಂತ ಎಲ್ಲನೂ ನಂಗೆ ಅವಳೇ ಹೇಳ್ಕೊಟ್ಟಿದ್ದು. ಫ್ರಮ್ ದೇರ್ ಮೈ ಒರಿಜಿನಲ್ ಸ್ಕಿನ್ ಕೇರ್ ಜರ್ನಿ ಸ್ಟಾರ್ಟೆಡ್. ಈ ವಿಡಿಯೋ ಮಾಡೋ ಮೇನ್ ಇಂಟೆನ್ಷನ್ ಏನು ಅಂದರೆ, ನೀವು ಇಲ್ಲೇ ಅಲ್ಲೋ ಒಂದು ಸ್ಟೇಜಲ್ಲಿ ಸಿಕ್ಕಾಕೊಂಡಿರ್ತೀರ ಆ್ಯಂಡ್ ಸ್ಟಾರ್ಟ್ ಮಾಡಬೇಕಾ ಸ್ಕಿನ್ ಕೇರ್ ಬೇಡವಾ ಅನ್ನೋ ಕ್ವಶನ್ಗಳ ಮಧ್ಯೆನೇ ಸಿಕ್ಕಾಕೊಂಡಿರ್ತೀರ. ಅದು ಎಲ್ಲದೂ ನೀವು ಬಿಟ್ಟು ನಿಮ್ಗೊಂದು ಕಾನ್ಫಿಡೆನ್ಸ್ ಸಿಗಲಿ, ಅಲ್ಲಿಂದ ನಿಮ್ಗೊಂದು ಪುಷ್ ಸಿಗಲಿ ಅಂತ ಹೇಳಿ ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ. ನಾನು ಡೈರೆಕ್ಟಾಗಿ ರುಟೀನ್ ಮಾಡೋಕ್ಕೆ ಜಂಪ್ ಆಗಿಲ್ಲ. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ತುಂಬ ಪ್ರಾಡಕ್ಟ್ಸ್ನ ತರಿಸ್ಕೊತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ, ಇದು ನಂಗೆ ವರ್ಕ್ ಆಗುತ್ತಾ, ಇದು ನಂಗೆ ವರ್ಕ್ ಆಗಿಲ್ಲ ಅಂತ. ಅಕಸ್ಮಾತ್ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನಾನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೆ. ಆ ಪ್ರಾಡಕ್ಟು ವೇಸ್ಟ್ ಆಗ್ತಾ ಇತ್ತು, ಮತ್ತು ಪ್ರಾಡಕ್ಟ್ ಮೇಲೆ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಕೂಡ ವೇಸ್ಟ್ ಆಗ್ತಾ ಇತ್ತು. ಮುಂಚೆ ಎಲ್ಲ ಆಗಿದ್ರೆ ಸ್ಕಿನ್ ಕೇರ್ ಅಂದರೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ಬೋದಾಗಿತ್ತು. ಬಟ್ ಇವಾಗಂತೂ I literally have 2 full bags of skincare. Don't worry, ನಾನು ಇದೆಲ್ಲದನ್ನು ಪರ್ಚೇಸ್ ಮಾಡೋಕ್ಕೆ ಹೇಳಲ್ಲ. I'll give you perfect 5-step skincare routine. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಫೇಸ್ ವಾಶ್. ನಾನು ಇವಾಗ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದ್ಬಿಟ್ಟು ಸೆಟಾಫಿಲ್. ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಫೇಸ್ ವಾಶು, ಫಸ್ಟ್ ನಾನು ಯೂಸ್ ಮಾಡಿದ ಫೇಸ್ ವಾಶು ಹಿಮಾಲಯ ಫೇಸ್ ವಾಶ್. ದೆನ್ ಐ ಸ್ವಿಚ್ ಟು ಬಯೋಟಿಕ್ ಪಪಾಯ ಫೇಸ್ ವಾಶ್. ಅದ್ರಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದರೆ, ಫೇಸ್ನ ತುಂಬಾನೇ ಡ್ರೈ ಮಾಡಿಬಿಡ್ತಾ ಇತ್ತು. ದೆನ್ ಐ ಸ್ವಿಚ್ ಟು ಸೆಟಾಫಿಲ್. ಸೆಟಾಫಿಲ್ದು ಗುಡ್ ಪಾರ್ಟ್ ಏನು ಅಂದರೆ, ಒಂದ್ಸತಿ ನೀವು ಫೇಸ್ ವಾಶ್ ಮಾಡಿದ್ರೆ ತುಂಬಾನೇ ಸಾಫ್ಟ್ ಅನಿಸ್ತಾ ಇರುತ್ತೆ ಆ್ಯಂಡ್ ತುಂಬಾನೇ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ಫೇಸ್ ಮಿಸ್ಟ್. ಇದಂತೂ ತುಂಬಾನೇ ಚೆನ್ನಾಗಿದೆ. ನಾನೀಗ ಯೂಸ್ ಮಾಡ್ತಾ ಇರೋದು ಎಮಿಲಿ ಇನ್ ಪ್ಯಾರಿಸ್. ನನ್ನ ಆಲ್ ಟೈಮ್ ಫೇವ್ರೇಟ್ ಮಿಸ್ಟ್ ಬಂದ್ಬಿಟ್ಟು MK ಫಿನೋರ್ದು. ಅದ್ರದ್ದು ಏನು ಪ್ರಾಬ್ಲಮ್ ಅಂದರೆ, ನಾನು ಯಾವಾಗ ಆರ್ಡ್ರ್ ಮಾಡೋಕೆ ನೋಡಿದ್ರು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಅಥವಾ ಅವ್ರು ಡಿಸ್ಕಂಟಿನ್ಯೂ ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ MK ಫಿನೋರ್ದು ಫೇಸ್ ಮಿಸ್ಟ್ನ ನಿಮ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಕೂಡ ನೋಡಿಸಿದ್ದೀನಿ. ಅದು ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಪಾಸ್ಟ್ 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಆ್ಯಂಡ್ ಇಟ್ ಹೈಡ್ರೇಟ್ಸ್ ಯುವರ್ ಸ್ಕಿನ್ ಲೈಕ್ ನೋ ಅದರ್ ಮಿಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಸಿರಮ್. ನಾನು ಫಸ್ಟಿಂದ ಈಗ ತನಕ ನಾನು ಒಂದೇ ಒಂದು ಏನು ಚೇಂಜ್ ಮಾಡಿಲ್ಲ ಅಂದರೆ ಸಿರಮ್. ನಂಗೆ ಅವಾಗಲಿಂದ ಈ ಸಿರಮ್ ತುಂಬಾ ಇಷ್ಟ. ಮಿನಿಮಲಿಸ್ಟ್ ಅವ್ರದ್ದು ಆಲ್ಫಾ ಆರ್ಬುಟಿನ್ ಸಿರಮ್. ನಾನು ಈ ಸಿರಮ್ನ ಅವಾಗಲಿಂದ ಇವತ್ತು ತನಕ ಚೇಂಜ್ ಮಾಡಿಲ್ಲ ಅಂದರೆ ಇಟ್ ಈಸ್ ದಾಟ್ ಗುಡ್ ಆ್ಯಂಡ್ ರಿಸಲ್ಟ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ನೀವು ಹಾಕೊಂಡಿದ ತಕ್ಷಣ ನಿಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ. ದಟ್ ಈಸ್ ರಿಯಲಿ ಗುಡ್. ನಾನು ಬೇರೆದಕ್ಕೆ ಸ್ವಿಚ್ ಆಗಿಲ್ಲ ಅಂತಲ್ಲ, ತುಂಬ ಬೇರೆ ಬ್ರ್ಯಾಂಡ್ ಸಿರಮ್ಸ್ನ ಕೂಡ ತರಿಸ್ಕೊಂಡು ನೋಡಿದೆ, ಬಟ್ ಇದ್ರಷ್ಟು ರಿಸಲ್ಟ್ ನಂಗೆ ಯಾವುದೂ ಕೊಟ್ಟಿಲ್ಲ. ಅದಕ್ಕೆ ನಾನು ಇದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು
ಅದು ಮಾಯಿಶ್ಚರೈಸರ್, ಇದು ಪ್ಲಮ್ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಕೂಡ ನಾನು ಪ್ಲಮ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೆ. ಈಗ ರೀಸೆಂಟಾಗಿ MKFin ಅವ್ರದ್ದು ಒಂದು ಗ್ರೀನ್ ಟೀ ಮಾಯಿಶ್ಚರೈಸರ್ ನಂಗೆ ಇಷ್ಟ ಆಗಿದೆ. ಅದು ಆ್ಯಕ್ಚುಲಿ ಖಾಲಿಯಾಗಿ ಹೋಗಿದೆ, ಅದಕ್ಕೆ ತೋರಿಸ್ತಾ ಇಲ್ಲ. ಆ್ಯಂಡ್ ಇದು ನಾನು ಎರಡನ್ನೂ ಸ್ವಿಚ್ ಮಾಡ್ತಾ ಇರ್ತೀನಿ, ಅದನ್ನು ಹಾಕೋತಾ ಇರ್ತೀನಿ, ಸಮ್ಟೈಮ್ಸ್ ಇದನ್ನು ಕೂಡ ಯೂಸ್ ಮಾಡ್ತೀನಿ. ಎರಡು ತುಂಬಾನೇ ಚೆನ್ನಾಗಿದೆ. ದಿಸ್ ಇಸ್ OG ಮಾಯಿಶ್ಚರೈಸರ್. ಈಗಂತೂ ಎಲ್ಲರೂ ಈ ಎಮೋಲಿನ್ ಮಾಯಿಶ್ಚರೈಸರ್ನ ಜಾಸ್ತಿ ಯೂಸ್ ಮಾಡೋದನ್ನ ನೋಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈಸ್ ಟೆಂಪ್ಟಿಂಗ್. ನಿಮ್ಗೆ ಏನಾದರೂ ನಾನು ಆ ಕ್ರೀಮ್ನ ಯೂಸ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವುದಾದ್ರೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಥವಾ ಯಾವುದಾದ್ರೂ ಒಂದು ಶಾರ್ಟಲ್ಲಿ ನಾನು ರಿವ್ಯೂ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ ಸನ್ಸ್ಕ್ರೀನ್ ಬಂದ್ಬಿಟ್ಟು ಲೋಟಸ್. ನಂಗೆ ಒಂಚೂರು ಇಷ್ಟ ಆಗದೆ ಇರೋವಂಥ ಒಂದು ಸನ್ಸ್ಕ್ರೀನ್ ಅದು. ಈಗಲೂ ಯಾರಾದರೂ ಲೋಟಸ್ ಯೂಸ್ ಮಾಡ್ತಾ ಇದ್ರೆ ಡೋಂಟ್ ಯೂಸ್ ದ್ಯಾಟ್ ಅಂತ ಹೇಳಬೇಕಂತ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇದ್ದು ಮಿನಿಮಲಿಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಅದಷ್ಟು ವಾವ್ ಅಂತ ಅನಿಸ್ತಾ ಇಲ್ಲ, ಅಥವಾ ನನ್ನ ಸ್ಕಿನ್ಗೆ ಅದಷ್ಟು ಓಕೆ ಅನಿಸಿಲ್ಲ ನನಗೆ. ಅದಕ್ಕೆ ದೆನ್ ಐ ಸ್ವಿಚ್ ಟು ಡರ್ಮಕೋ ಸನ್ಸ್ಕ್ರೀನ್. ಡರ್ಮಕೋ ಸನ್ಸ್ಕ್ರೀನ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಎವ್ರಿ ಒನ್ಸ್ ಫೇವ್ರೇಟ್. ಈಗಿನ ಮಾರ್ಕೆಟಲ್ಲಿ ದಿಸ್ ಇಸ್ ದ ಮೋಸ್ಟ್ ಲವ್ಡ್ ಸನ್ಸ್ಕ್ರೀನ್. ಆ್ಯಂಡ್ ನನ್ನ ಮನೇಲಿ ಕೂಡ ಎಲ್ಲರೂ ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದ್ಬಿಟ್ಟು ಡರ್ಮಕೋ. ನಿಮ್ಗೆ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ 2 ಬೇಸಿಕ್ ಮಸ್ಟ್ ಹ್ಯಾವ್ ಸ್ಕಿನ್ ಕೇರ್ ನಿಮ್ಮ ಹತ್ರ ಇರಲೇಬೇಕು. ಅದು ಯಾವುದು ಅಂದರೆ ಒಂದು ಗುಡ್ ಮಾಯಿಶ್ಚರೈಸರ್, ಇನ್ನೊಂದು ಸನ್ಸ್ಕ್ರೀನ್. ನೀವು ಸನ್ಸ್ಕ್ರೀನ್ನ ಬರೀ ಈಚೆ ಹೋಗ್ಬೇಕಾದ್ರೆ ಅಷ್ಟೇ ಹಾಕಬೇಕು ಅಂತ ಇದ್ದರೆ ಫಸ್ಟ್ ಅದನ್ನು ನಿಮ್ಮ ತಲೆಯಿಂದ ತೆಗ್ಬಿಡಿ. ಇನ್ವೇ ಮಾರ್ನಿಂಗ್ ನೀವು ಫೇಸ್ ವಾಶ್ ಮಾಡೇ ಮಾಡ್ತೀರಾ. ಫೇಸ್ ವಾಶ್ ಮಾಡಾದ್ಮೇಲೆ ಒಂದು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕಲೇಬೇಕು. ನೀವು ಒಂದ್ಸತಿ ನೀವು ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ವಿಸಿಬಲ್ ಚೇಂಜಸ್ ಕಾಣಿಸುತ್ತೆ. ಇನ್ನೊಂದು ನಾನು ಏನು ಮೆನ್ಷನ್ ಮಾಡಬೇಕು ಅಂದರೆ ಜಸ್ಟ್ 2 ವೀಕ್ಸ್ ಅಥವಾ 2 ಡೇಸ್ ಯೂಸ್ ಮಾಡಿದ ತಕ್ಷಣ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಡಿಸ್ಕಂಟಿನ್ಯೂ ಮಾಡಬೇಡಿ. ಅಟ್ಲೀಸ್ಟ್ 6 ವೀಕ್ಸ್ ಅಟ್ಲೀಸ್ಟ್ ಯೂಸ್ ಮಾಡಿ. ನಿಮಗೆ ಒಂದ್ಸತಿ ರಿಸಲ್ಟ್ ಸಿಕ್ಕಿದ್ಮೇಲೆ ಯು ವಿಲ್ ನಾಟ್ ಸ್ಟಾಪ್ ಇಟ್. ಒಂದು ಡಿಸ್ಕ್ಲೇಮರ್ನ ನಾನು ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ಸ್ಕಿನ್ ಕೇರ್ ಇಸ್ ನಾಟ್ ಅಬೌಟ್ ಬಿಕಮಿಂಗ್ ವೈಟ್. ನಿಮ್ಮ ಸ್ಕಿನ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ ಸ್ಕಿನ್ ಕೇರ್ ಮಾಡಬೇಕು. ಆ್ಯಂಡ್ ನೀವು ಈ ಕ್ಯಾಮ್ರಾ ಮತ್ತು ಈ ಲೈಟ್ಗೆ ನೀವು ನಾನೇನಾದರೂ ಫೇರ್ ಅಂದ್ಕೊಂಡಿದ್ರೆ ನೋ, ನಾನು ಕೂಡ ಡಸ್ಕಿ ಸ್ಕಿನ್ನೇ. ಬೀಯಿಂಗ್ ಅ ಡಸ್ಕಿ ಸ್ಕಿನ್ ಈಸ್ ನಾಟ್ ಅ ಕ್ರೈಮ್. ಆ್ಯಂಡ್ ನಾನು ತುಂಬ ಮೇಕಪ್ ಇಲ್ಲದೆ ಇರೋ ವೀಡಿಯೋಸ್ನ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಆ್ಯಂಡ್ ನೀವು ನೋಡಿದ್ದೀರಾ. ದಟ್ ಈಸ್ ಮೈ ರಿಯಲ್ ಕಲರ್. ತುಂಬ ಸೆಲೆಬ್ರಿಟೀಸು ಮತ್ತು ಇನ್ಫ್ಲುಯೆನ್ಸರ್ಸ್ ಕೂಡ ಬ್ರೌನ್ ಸ್ಕಿನ್ನೇ. ಎಕ್ಸಾಂಪಲ್ ಪ್ರಿಯಾಂಕಾ ಚೋಪ್ರಾ, ಪ್ರಿಯಾಮಣಿ, ರಿದಾ ತರಾಣ. ಅವ್ರನ್ನ ನಿಮಗೆ ನೋಡಿದ್ರೆ ಅದು ಪ್ರಾಬ್ಲಮ್ ಅಂತ ಅನ್ಸಲ್ಲ, ಯಾಕಂದರೆ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಆ್ಯಂಡ್ ಅಷ್ಟು ಚೆನ್ನಾಗಿ ಅವ್ರು ಅದನ್ನು ಕ್ಯಾರಿ ಮಾಡ್ತಾ ಇರ್ತಾರೆ. ನಮ್ಮ ಸೊಸೈಟಿ ಬ್ಯೂಟಿ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿ ಅದನ್ನ ನಮ್ಮ ತಲೆ ಕೂಡ ಹಾಕ್ಬಿಟ್ಟಿದೆ. ಅದೆಲ್ಲದನ್ನು ಇಗ್ನೋರ್ ಮಾಡಿ ನಮ್ಮ ಸ್ಕಿನ್ ಟೋನ್ನ ನಾವೇ ಅಕ್ಸೆಪ್ಟ್ ಮಾಡಿಕೊಂಡು ಕಾನ್ಫಿಡೆನ್ಸಾಗಿ ಕ್ಯಾರಿ ಮಾಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮಗೆ ಸೆಟ್ ಆಗುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಆ್ಯಂಡ್ ಮೇಕಪ್ನ ಎರಡನ್ನೂ ಕಂಬೈನ್ ಮಾಡಿದ್ರೆ ವಿ ಕ್ಯಾನ್ ಸಿ ದ ಮ್ಯಾಜಿಕ್. ಐ ಆಮ್ ಹಿಯರ್ ಟು ಟಾಕ್ ಟು ಯು ಗೈಸ್. ನೀವು ನಂತರ ಇನ್ಸೆಕ್ಯೂರಿಂದ ಹೊರಗಡೆ ಬಂದಿದ್ರೆ ನಿಮ್ಮ ಸ್ಟೋರಿನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಮ ಥರನೇ ಸೇಮ್ ಪ್ರಾಬ್ಲಮಿಂದ ಸಫರ್ ಮಾಡ್ತಾ ಇರೋರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ವಿ ಆರ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ನೆಕ್ಸ್ಟ್ ನಾನು ಬಾಡಿ ಕೇರ್ ಅಥವಾ ಹೇರ್ ಕೇರ್ ರೂಟೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.